ಹಲೋ ಸ್ನೇಹಿತರೆ, ಕನ್ನಡ ರಹಸ್ಯ ಪ್ರಯಾಣ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಹಾರರ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಶಿವಮೊಗ್ಗದ ಕಾರ್ಗಲ್ ರಸ್ತೆಯಲ್ಲಿ ಆದಂತಹ ಒಂದು ನೈಜ ಘಟನೆ. ನಿಮಗೂ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಈ ಕತೆ ಕಡೆ ಹೋಗೋಣ. ಈ ಕತೆ ಆಗಿದ್ದು ಸತೀಶ್ ಎಂಬುವವರ ಲೈಫ್ನಲ್ಲಿ. ಸತೀಶ್ ಮೂಲತಃ ಶಿವಮೊಗ್ಗದವನು, ಹುಟ್ಟಿ ಬೆಳೆದಿದ್ದು ಕೂಡ ಶಿವಮೊಗ್ಗದಲ್ಲೇ. ಸತೀಶ್ ಕಂಪನಿಯಲ್ಲಿ ವರ್ಕ್ ಮಾಡಿಕೊಂಡು ಲೈಫನ್ನು ಲೀಡ್ ಮಾಡ್ತಾ ಇರ್ತಾನೆ. ಹಾಗೆ ಅವನ ಹತ್ತಿರ ಇದ್ದಂತಹ ಬೈಕನ್ನು ತೆಗೆದುಕೊಂಡು ಟ್ರಾವೆಲಿಂಗ್ ಲೈಫನ್ನು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಶಿವಮೊಗ್ಗದ ಕಾರ್ಗಲ್ ದಾರಿ ಏನಿದೆ ಆ ದಾರಿಯಲ್ಲಿ ಹೋಗಬೇಕಾಗಿತ್ತು. ಕಾರ್ಗಲ್ ರಸ್ತೆಯ ಬಗ್ಗೆ ನಿಮಗೆ ತಿಳಿದಲೇ ಇರಬಹುದು, ಆದರೆ ಶಿವಮೊಗ್ಗದಲ್ಲಿರುವವರಿಗೆ ಕಾರ್ಗಲ್ ರಸ್ತೆಯು ಚಿರಪರಿಚಿತ. ಕಾರ್ಗಲ್ ರಸ್ತೆಯಲ್ಲಿ ದೆವ್ವವನ್ನು ನೋಡಿದ್ದೇವೆ ಮತ್ತು ದೆವ್ವವನ್ನು ಕ್ಯಾಪ್ಚರ್ ಸಹ ಮಾಡಿದ್ದೇವೆ ಎಂದು ದಾರಿ ಹೋಕರು ಹೇಳಿದ್ದಾರೆ. ಮತ್ತು ಇದನ್ನು ಕೂಡ ಗೂಗಲ್ನಲ್ಲಿ ಸಹ ನೀವು ಕಾಣಬಹುದು. ಗೂಗಲ್ಗಳಲ್ಲಿ ಶಿವಮೊಗ್ಗದ ಕಾರ್ಗಲ್ ರಸ್ತೆಯು ಹಾಂಟೆಡ್ ಎಂದು ತೋರಿಸಲಾಗಿದೆ. ಈ ರೀತಿಯಾದಂಥ ಎಲ್ಲ ಸನ್ನಿವೇಶಗಳು ಕಾರ್ಗಲ್ ದಾರಿಯಲ್ಲಿ ನಡೆದಿದೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಕಥೆಯ ಕಡೆ ಬರೋಣ. ಕೆಲಸಕ್ಕೆ ರಜೆ ಹಾಕಿ ತನ್ನ ಬೈಕ್ ತೆಗೆದುಕೊಂಡು ಸಂಜೆ ಹೊರಡ್ತಾನೆ. ಏಕೆಂದರೆ ಫಂಕ್ಷನ್ ಇದ್ದಿದ್ದು ರಾತ್ರಿ 8 ಗಂಟೆಗೆ. ತಡ ಮಾಡದೆ ಮನೆಯಿಂದ ತನ್ನ ಬೈಕನ್ನು ತೆಗೆದುಕೊಂಡು ಪ್ರಯಾಣವನ್ನು ಶುರು ಮಾಡ್ತಾನೆ. ಸತೀಶ್ ಹೋಗುವಾಗ ನಾನು ಮೊದಲೇ ಹೇಳಿದ ಹಾಗೆ ಕಾರ್ಗಲ್ ರಸ್ತೆಯ ದಾರಿಯಲ್ಲಿ ಹೋಗಬೇಕಾಗಿತ್ತು. ಆ ದಾರಿಯಲ್ಲಿ ಸುಮಾರು ದೂರ ಫಾರೆಸ್ಟ್ ಏರಿಯಾ ಇದೆಯಂತೆ. ಅವನು ಆ ಕಾರ್ಗಲ್ ದಾರಿಯ ಮುಖಾಂತರ ಹೋಗಿ ಫಂಕ್ಷನನ್ನು ಅಟೆಂಡ್ ಆಗ್ತಾನೆ. ಹೋಗುವಾಗ ಅವನಿಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗಲಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅವನ ಅನುಭವಕ್ಕೆ ಬರುವುದಿಲ್ಲ. ಹೋಗಿ ಫಂಕ್ಷನನ್ನು ಅಟೆಂಡ್ ಮಾಡಿ ಊಟ ಎಲ್ಲ ಮುಗಿಸುವಷ್ಟರಲ್ಲಿ ಸುಮಾರು ಗಂಟೆ 11:30 ಆಗಿರುತ್ತದೆ. 11:30 ಆಗಿದ್ದರೂ ಬೆಳಿಗ್ಗೆ ಕೆಲಸಕ್ಕೆ ಹೋಗಬೇಕಾದ ಕಾರಣದಿಂದ ಅವನು ತನ್ನ ಬೈಕನ್ನು ತೆಗೆದುಕೊಂಡು ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಫೈನಲಿ ಸತೀಶ್ ಆ ಕಾರ್ಗಲ್ ಫಾರೆಸ್ಟ್ ಏನಿದೆ ಆ ದಾರಿಯನ್ನು ತಲುಪುತ್ತಾನೆ. ತಲುಪಿದ ನಂತರ ಆ ದಾರಿಯಲ್ಲಿ ಬರಬೇಕಾದರೆ ಲೈಟಾಗಿ ಭಯ ಸ್ಟಾರ್ಟ್ ಆಗುತ್ತಿತ್ತು. ಕಾರಣ ಕತ್ತಲೆಯಿಂದ ಕೂಡಿದ್ದಂತಹ ಆ ಫಾರೆಸ್ಟ್ ಮತ್ತು ತಣ್ಣಗೆ ಬೀಸುತ್ತಿರುವಂತಹ ಆ ಗಾಳಿಯ ಶಬ್ದಕ್ಕೆ ಅವನಿಗೆ ಭಯ ಆದದ್ದಂತೂ ಸುಳ್ಳಲ್ಲ. ಅವನಿಗೆ ಕಾರ್ಗಲ್ ಫಾರೆಸ್ಟ್ ಮಿಡಲ್ನಲ್ಲಿ ಹೋಗಬೇಕಾದರೆ ಬೈಕ್ ವೆಯ್ಟ್ ಫೀಲ್ ಆಗುತ್ತದೆ. ಲೈಕ್ ಯಾರೋ ಬೈಕಿನ ಹಿಂದೆ ಕೂತಿರೋ ಹಾಗೆ ಅವನಿಗೆ ಭಾಸವಾಗುತ್ತದೆ. ಅಫ್ಕೋರ್ಸ್ ಅವನಿಗೆ ಗೊತ್ತಾಗಿತ್ತು ಇದ್ಯಾವುದೋ ಅಮಾನುಷ ಶಕ್ತಿಯ ಕೈವಾಡವೆಂದು. ಅವನಿಗೆ ಹಿಂದಿರುಗಿ ನೋಡುವಂತಹ ಧೈರ್ಯವೂ ಸಹ ಇರಲಿಲ್ಲ. ಹಾಗೆ ಬೈಕ್ ಕೂಡ ಸ್ಟಾಪ್ ಮಾಡಲಿಲ್ಲ. ಅವನು ಒಂದು ಐಡಿಯಾವನ್ನು ಮಾಡ್ತಾನೆ. ಮಿರರ್ ಮುಖಾಂತರ ನೋಡೋಣ ಎಂದು ರೈಟ್ ಮಿರರನ್ನು ಟರ್ನ್ ಮಾಡಿ ನೋಡ್ತಾನೆ. ಅವನಿಗೆ ಶಾಕಿಂಗ್ಲಿ ಅವನ ಬ್ಯಾಕ್ ಸೀಟಲ್ಲಿ ಯಾವುದೋ ಒಂದು ಅಮಾನುಷ ಶಕ್ತಿ ಕೂತಿರುವ ಹಾಗೆ ತೋರಿ ಬರುತ್ತದೆ. ಸುತ್ತಮುತ್ತ ಕತ್ತಲಿದ್ದ ಕಾರಣ ಅವನಿಗೆ ಆ ಆಕೃತಿ ಕರೆಕ್ಟಾಗಿ ತೋರಿ ಬರಲಿಲ್ಲ. ಏನು ಫಾಗ್ ರೀತಿಯ ಹಾಗೆ, ಒಂದು ಕಪ್ಪು ಆಕೃತಿಯ ಹಾಗೆ ದೆವ್ವದ ರೀತಿಯಲ್ಲಿ ಅವನಿಗೆ ತೋರಿ ಬರುತ್ತದೆ. ಇವನಿಗೆ ನಿಜ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಫಾರೆಸ್ಟ್ ಏರಿಯಾ ಇದ್ದುದರಿಂದ ಗಾಡಿಯನ್ನು ನಿಲ್ಲಿಸಿದರೆ ಅವನಿಗೆ ಅಪಾಯ ಖಂಡಿತ ಎಂದು ಗೊತ್ತಾಗುತ್ತದೆ. ಮನಸ್ಸಿನಲ್ಲಿ ಭಯವಿತ್ತು, ಮೈಯಲ್ಲೆಲ್ಲ ನಡುಗುತ್ತಿತ್ತು. ಆದರೂ ಕೂಡ ಧೈರ್ಯ ಮಾಡಿ ಗಾಡಿಯನ್ನು ಓಡಿಸ್ತಾನೆ. ಅಷ್ಟೊಂದು ಧೈರ್ಯ ಅವನಿಗೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಓಡಿಸುತ್ತಾ ಹೋಗುತ್ತಾ ಅವನು ಮಿರರಲ್ಲಿ ಹೋಯ್ತೋ ಇಲ್ಲವೋ ಎಂದು ಚೆಕ್ ಮಾಡುತ್ತಾ ಇರ್ತಾನೆ. ಕೆಲವೊಂದು ಸಲ ಗಾಳಿಯಲ್ಲಿ ಆ ಆಕೃತಿಯು ತೇಲಿದ ಹಾಗೆ ಮತ್ತು ಅವನ ಬೆನ್ನಿಗೆ ಅಂಟಿದ ಹಾಗೆ ತೋರಿ ಬರುತ್ತದೆ. ಇದೆಲ್ಲವನ್ನ ಅಬ್ಸರ್ವ್ ಮಾಡ್ತಿದ್ದಂತಹ ಸತೀಶ್ ಫಾರೆಸ್ಟ್ ಏರಿಯಾ ಎಂಡ್ ಆಗ್ತಾ ಇದ್ದ ಹಾಗೆ ಆ ಆಕೃತಿಯು ಮಾಯವಾಗುತ್ತದೆ. ಆದರೂ ಸತೀಶ್ ಮಿರರ್ ಮುಖಾಂತರ 5-6 ಬಾರಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ತಾನೆ ಆ ಆಕೃತಿಯು ಅಲ್ಲಿಂದ ಮಾಯವಾಗಿದೆಯೋ ಇಲ್ಲವೋ ಎಂದು. ಅಫ್ಕೋರ್ಸ್ ಆ ದೆವ್ವವು ಅಲ್ಲಿಂದ ಮಾಯವಾಗಿತ್ತು.
ಆನಂತರ ಅವನು ಸೇಫಾಗಿ ಒಂದು ಕಡೆ ಗಾಡಿ ನಿಲ್ಲಿಸಿ ಅವನಿಗೆ ಆದಂತಹ ಭಯ ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಳ್ತಾನೆ ಮತ್ತು ಸೇಫಾಗಿ ಮನೆಗೆ ಗಾಡಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಆ ದೆವ್ವವು ಅವನಿಗೆ ಏನೂ ಸಹ ಮಾಡಲಿಲ್ಲ. ಆ ದೆವ್ವವು ಬೈಕಿನಲ್ಲಿ ಡ್ರಾಪ್ ತೆಗೆದುಕೊಂಡಿದೆ ಎಂದು ನಾವು ಭಾವಿಸಬಹುದು. ಕತೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕನ್ನು ಕೂಡ ಮಾಡಿ.